ನೋಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಪ್ಯಾಟ್ರನ್. ಇದು 6 ನಂಬರ್ಗೆ ಗ್ಯಾರಂಟಿ ಬರೋವಂಥ ಪ್ರಶ್ನೆ. 6 ಮಾರ್ಕ್ಸ್ಗೆ ಗ್ಯಾರಂಟಿ ಬರುತ್ತೆ ನೋಡಿ, 100%. 2 ಲೆಕ್ಕ ಇದೆ ನಿಮಗೆ ಕೊಟ್ಟಿದ್ದಾರೆ. ಮಾಡೆಲ್ ಪೇಪರ್ 2 ಪೇಪರಲ್ಲಿ, ಅದು ಮೊದಲನೇ ಪೇಪರಲ್ಲಿ ಇದು ಕೊಟ್ಟಿದ್ದಾರೆ. ಏನು ಪ್ರಶ್ನೆ ನೋಡಿ, ಇಫ್ y is the distance traveled by a particle in meters in time x seconds is given by ಅಂದ್ಬಿಟ್ಟು ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ ನೋಡಿ. is given by ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. y is equal to 4x³ minus 6x² plus x minus 7. Find velocity and acceleration when x is equal to 2 seconds. ಇದನ್ನು 6 ಮಾರ್ಕ್ಸ್ಗೆ ಕೇಳ್ತಾರೆ. ಈಗ ನಿಮಗೆ ಏನು ಈಕ್ವೇಷನ್ ಕೊಟ್ಟಿರ್ತಾರೋ ಆ ಈಕ್ವೇಷನ್ ಬರ್ಕೊಳ್ಳಿ. y is equal to 4x³ minus 6x² plus x minus 7 ಅಲ್ವಾ. ನೋಡಿ ಈಕ್ವೇಷನ್ ಬರ್ಕೊಂಡಿದ್ದೇನೆ. ಇದನ್ನು ಫಸ್ಟು ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿ. ಈಗ ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ dy by dx is equal to, ಇಲ್ಲಿ 4 ಟರ್ಮ್ ಇದೆ, ಎಲ್ಲದಕ್ಕೂ dy by dx ಅಂತ ಬರ್ಕೋಬೇಕು. dy by dx 4x³ minus dy by dx 6x² plus dy by dx x minus dy by dx 7. ನೋಡಿ ಇದನ್ನು ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನಂಬರ್ಗಳಿದಾವಲ್ವಾ, ಇದರಲ್ಲಿ ನಂಬರ್ ಇದೆ, ಅದರಲ್ಲಿ ಏನೂ ಇಲ್ಲ. ಇವೆರಡರಲ್ಲಿ ನಂಬರ್ನ ಹೊರಗಡೆ ತರೋಣ. 4 ಇಂಟು dy by dx x³ minus 6 ಇಂಟು dy by dx x² ಪ್ಲಸ್ ಇದನ್ನು ರಿಪೀಟ್ ಮಾಡ್ತೀನಿ ಹಂಗೇನೆ, dy by dx x, ಇದನ್ನು ಅಷ್ಟೇ ರಿಪೀಟ್ ಮಾಡ್ತೀನಿ, dy by dx 7. ನೋಡಿ ಇವೆರಡರಲ್ಲಿ ನಂಬರ್ ಇದೆ, ಅದಕ್ಕೆ ನಂಬರ್ ಆಚೆ ತಗೊಂಡಿದ್ದೀನಿ. ಇವೆರಡರಲ್ಲಿ ಇಲ್ಲ ಅಂದರೆ ಅದನ್ನ ಹಂಗೆ ರಿಪೀಟ್ ಮಾಡೋಣ. ಈಗ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಈಗ ನೋಡಿ 4 dy by dx x³ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ 3x to the power 3 minus 1 minus 6 ಇಂಟು dy by dx x² ಅಂದರೆ 2x to the power 2 minus 1 ಪ್ಲಸ್ dy by dx x ಅಂದರೆ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ 1. dy by dx 7 ಅಂದರೆ 7 is a constant, dy by dx ಕಾನ್ಸ್ಟೆಂಟ್ ಅಂದರೆ 0. ಆಯಿತಾ. ನೋಡಿ 4 ಇಂಟು 3 ಅಂದರೆ 12, x 3 minus 1 ಅಂದರೆ 2, 6 ಇಂಟು 2 12, x to the power 1 ಬರೆದ್ರೆ ಬರಿಬೋದು, ಇಲ್ಲ ಅಂದರೆ ಇಲ್ಲ. ಬರೆಯೋದು ಬೇಡ ನೋಡಿ, 1 ಬಂದರೆ ಏನು ಬೇಡ, ಇಲ್ಲಿ 1 ಬಂದರೆ ಏನು ಬೇಡ, ಈ 1 ಬರೀಬೇಕು. ಈಗ ನೋಡಿ ನಮಗೆ dy by dx ಅಂತಲ್ವಾ. ನೋಡಿ ದಿಸ್ ಈಸ್ ಕಾಲ್ಡ್ ವೆಲಾಸಿಟಿ. ಇದನ್ನೇ ವೆಲಾಸಿಟಿ ಅಂತ ಕರೀತಾರೆ. ವೆಲಾಸಿಟಿ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ನೋಡಿ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಅಂತಲೂ ತಗೋತಾರೆ. ಏನಾದರೂ ಇರಲಿ, ವೆಲಾಸಿಟಿ ಕಂಡುಹಿಡಿಬೇಕು ಅಂದರೆ ನಿಮಗೆ ಏನು ಈಕ್ವೇಷನ್ ಕೊಟ್ಟಿರ್ತಾರೋ ಆ ಈಕ್ವೇಷನನ್ನು ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಅದನ್ನು ವೆಲಾಸಿಟಿ ಅಂತ ಕರೀತಾರೆ. ಆದರೆ ನಿಮಗೆ ಪ್ರಶ್ನೆ ಏನಪ್ಪ ಅಂತಂದರೆ ಫೈಂಡ್ ವೆಲಾಸಿಟಿ ಆ್ಯಂಡ್ ಇನ್ನೊಂದು ಕೇಳಿದರೆ ಆಕ್ಸಿಲರೇಷನ್ ಯಾವಾಗ x 2 ಸೆಕೆಂಡ್ಸ್ ಆದಾಗ. ಈಗ ನಾವು ವೆಲಾಸಿಟಿಗೆ ಈಕ್ವೇಷನ್ ಕಂಡುಹಿಡ್ಕೊಂಡಿದ್ದೀವಲ್ವಾ, ನಮಗೇನು ಬೇಕು, ವೆಲಾಸಿಟಿ ಅಟ್ ಹಿಂಗೆ ಬರ್ಕೋಬೇಕು. ಹಿಂಗೊಂದು ಲೈನ್ ಹಾಕ್ಬಿಟ್ಟು x is equal to 2 ಸೆಕೆಂಡ್ಸ್ ಅಂತ ಹಾಕೊಳ್ಳಿ. ಅಂದರೆ ಏನು ಮಾಡಬೇಕು, ಇಲ್ಲಿ ಈಕ್ವೇಷನ್ ಬಂದೈತಲ್ವಾ, ಇಲ್ಲಿ ಎಲ್ಲಿ x ಇದೆಯೋ ಅಲ್ಲಿ ನಾವು 2ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ 12 ಹಂಗೆ ಬರ್ಕೊಳ್ಳಿ, x ಇದೆ ಅಲ್ವಾ 2² ಮೈನಸ್ 12, x ಇದೆ 2 ಪ್ಲಸ್ 1. ಈಗ 12 ಇಂಟು 2² ಅಂದರೆ 4, 12 ಇಂಟು 2 ಅಂದರೆ 24 ಪ್ಲಸ್ 1 ಅಲ್ವಾ. ಏನು ಇವೆಲ್ಲ ಏನು ಮಾಡೋಂಗಿಲ್ಲ, ಇದಿಷ್ಟನ್ನು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. 12 ಬ್ರ್ಯಾಕೆಟ್ 2 ಬ್ರ್ಯಾಕೆಟ್ ಕ್ಲೋಸ್ ಸ್ಕ್ವೇರ್ ಅದಿದೆ, ಸ್ಕ್ವೇರ್ ಇದೆ ಕ್ಯಾಲ್ಕುಲೇಟರ್ನಲ್ಲಿ, ಮೈನಸ್ 12 ಬ್ರ್ಯಾಕೆಟ್ 2 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 1 ಈಕ್ವಲ್ಸ್ ಅಂತ ಹೊಡೆದ್ರೆ ಆನ್ಸರ್ ಬಂದ್ಬಿಡ್ತದೆ. ಏನು ಬರುತ್ತಪ್ಪ ಅಂತ ನೋಡಿ, 12 ಇಂಟು 4 ನಾನು ಮಾಡ್ತಾ ಇದ್ದೀನಿ, 48 ಮೈನಸ್ 24 ಪ್ಲಸ್ 1, 48 ಮೈನಸ್ 24 ಅಂದರೆ 24 ಬರುತ್ತೆ, 24 ಪ್ಲಸ್ 1 25. ಇವೆಲ್ಲ ಏನು ಬರೆಯೋಂಗಿಲ್ಲ, ಈ ಸ್ಟೆಪ್ ಬರೆಯೋಂಗಿಲ್ಲ, ಈ ಸ್ಟೆಪ್ ಬರೆಯೋಂಗಿಲ್ಲ, ಇದೊಂದು ಬರೆದ್ರೆ ಸಾಕು. ಇದೊಂದು ಹೆಂಗೆ ಬರುತ್ತೆ ಅಂದರೆ 12 ಬ್ರ್ಯಾಕೆಟ್ 2 ಬ್ರ್ಯಾಕೆಟ್ ಕ್ಲೋಸ್ ಸ್ಕ್ವೇರ್ ಮೈನಸ್ 12 ಬ್ರ್ಯಾಕೆಟ್ ಓಪನ್ 2 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ 1 ಈಸ್ ಈಕ್ವಲ್ ಟು
ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಬರುತ್ತೆ. ಇದನ್ನು ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬೇಕು. ಯಾಕಪ್ಪ ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬೇಕಂದ್ರೆ ನೋಡಿ, ಡಿಸ್ಟೆನ್ಸು ಮೀಟರ್ಸ್ ಅಂತ ಕೊಟ್ಟಿದ್ದಾರೆ, ಟೈಮು ಸೆಕೆಂಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಆಯಿತಾ? ಈಗ ಇದು ವೆಲಾಸಿಟಿ ಆಯಿತು. ನಮಗೆ ಇನ್ನೊಂದು ಕೇಳಿದ್ದಾರೆ ಆಕ್ಸಿಲರೇಷನ್. ನೋಡಿ, ಆಕ್ಸಿಲರೇಷನ್ ಕಂಡುಹಿಡಿಬೇಕಂದ್ರೆ ನಾವು dy/dx ಇಂದ ಸ್ಟಾರ್ಟ್ ಮಾಡಬೇಕು, ವೆಲಾಸಿಟಿಯಿಂದ ಶುರು ಮಾಡಬೇಕು. ಏನು ಬಂದಿದೆ dy/dx? ನೋಡಿ, 12x² ಮೈನಸ್ 12x ಪ್ಲಸ್ 1 ಅಂತ ಬಂದಿದೆ. ನೋಡಿ, 12x² ಮೈನಸ್ 12x ಪ್ಲಸ್ 1. ಈಗ ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಆಕ್ಸಿಲರೇಷನ್ ಬರುತ್ತೆ, d²y/d. ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡೋದು ನಿಮಗೆ ಇನ್ನೊಂದು ವೀಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ, 2 ಸಲ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ. ನನ್ನ ಕ್ಲಾಸ್ ನೀವು ನೋಡಬೇಕಂದ್ರೆ ಮೊದಲನೇ ವೀಡಿಯೋ ಮುಗಿದ ಮೇಲೆ ಸೆಕೆಂಡ್ಗೆ ಹೋಗ್ಬೇಕು. ನೀವು ಒಂದೇ ಸಲ 2ಕ್ಕೆ ಹೋದರೆ ಮೂರನೇದಕ್ಕೆ ಹೋದರೆ ನಿಮಗೆ ಅರ್ಥ ಆಗಲ್ಲ. ಆಯಿತಾ? ಈಗ d²y/dx² d/dx 12x² d/dx 12x ಪ್ಲಸ್ d/dx 1. ನೋಡಿ, ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ. ಈಗ dy/dxನ ನಾವು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಥರ d²y/dx² ಅಂತ ಬರೀಬೇಕು. ಇದನ್ನು ಡಿಫ್ರೆನ್ಷಿಯೇಟ್ ಎಲ್ಲದಕ್ಕೂ d/dx ಹಾಕಿದ್ದೀನಿ. ಈಗ ಇದರಲ್ಲಿ ನಂಬರ್ ಇದೆ, ನಂಬರ್ನ ಫಸ್ಟ್ ಆಚೆ ತೆಗೆಯೋಣ. 12d/dx x² ಮೈನಸ್ 12d/dx x ಪ್ಲಸ್ ಇದು ಹಿಂಗೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ d/dx 1. ನೋಡಿ, 12d/dx x² ಅಂತಂದರೆ 2x⁻² ಮೈನಸ್ 1, d/dx x ಅಂದರೆ 1, d/dx 1 ಅಂದರೆ 0. ನೋಡಿ, d/dx x ಬಂದಾಗೆಲ್ಲ ಹೇಳ್ಕೊಟ್ಟಿದ್ದೀನಿ 1 ಹಾಕಿ ಅಂತ. x² ಬಂದರೆ ಫಾರ್ಮುಲಾ ಹಾಕಬೇಕು, nx⁻n ಮೈನಸ್ 1, ಕಾನ್ಸ್ಟೆಂಟ್ ಬಂದರೆ 0. ಈಗೇನು ಬಂತು? 24, 12 × 2 24x ಮೈನಸ್ 12. ಆಯಿತಾ? ನೋಡಿ, ಇದನ್ನು ದಿಸ್ ಈಸ್ ಕಾಲ್ಡ್ ಆಕ್ಸಿಲರೇಷನ್. ಇದನ್ನು ಆಕ್ಸಿಲರೇಷನ್ ಅಂತ ಕರೀತಾರೆ. ಆಕ್ಸಿಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ. ಆಕ್ಸಿಲರೇಷನ್ ಈಸ್ ಈಕ್ವಲ್ ಟು d²y/dx² ಇಷ್ಟು ಬಂತು. ಬಟ್ ಅವ್ರು ಕೇಳ್ತಾ ಇರೋದು ಏನಂದರೆ ಆಕ್ಸಿಲರೇಷನ್ ವೆನ್ x ಈಸ್ ಈಕ್ವಲ್ ಟು 2 ಅಂತ ಕೇಳಿದ್ದಾರೆ. ಏನು ಮಾಡಿ, d²y/dx² ಅಟ್ ಹಿಂಗೆ ಆ ಕಡೆ x ಈಸ್ ಈಕ್ವಲ್ ಟು 2 ಅಂದ್ಬಿಟ್ಟು ನೀವು ಇಲ್ಲಿ x ಇರೋ ಕಡೆ 2 ಹಾಕ್ಬೇಕು. 24 × 2 ಮೈನಸ್ 12, ಇದು 24 × 2 ಅಂದರೆ 48 ಬರುತ್ತೆ. 48 ಮೈನಸ್ 12 ಅಂದರೆ 36 ಬರುತ್ತೆ. ಇದಕ್ಕೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹಾಕ್ಬೇಕು. ವೆಲಾಸಿಟಿಗೆ ಮೀಟರ್ ಪರ್ ಸೆಕೆಂಡ್, ಆಕ್ಸಿಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಯೂನಿಟ್. ಸರಿನಾ? ನೋಡಿ, ಈ ಥರ ಪ್ರಶ್ನೆ ನಿಮಗೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತದೆ 6 ನಂಬರಲ್ಲಿ. ನೋಡಿ, ತುಂಬ ಈಸಿ ಇರ್ತದೆ. ಈ ಥರ ನೋಡಿ, ಈ ಥರ ಏನಾರು ಪ್ರಶ್ನೆ ಕೊಟ್ಟರೆ ಹಿಂಗೆ ನೀವು ಸಾಲ್ವ್ ಮಾಡಬೇಕು. ಆಯಿತಾ? ಇದು ಒಂದು. ಇದೇ ಥರ ಇನ್ನೊಂದಿದೆ, ಅದನ್ನು ಸಾಲ್ವ್ ಮಾಡ್ತೀನಿ. ನೋಡಿ, ಈಗ ಮಾತ್ರ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಇನ್ನೆಲ್ಲ ಸೇಮ್ ಇರ್ತದೆ. ಈಕ್ವೇಷನ್ ಚೇಂಜ್ ಮಾಡಿರ್ತಾರೆ, ಅಲ್ಲಿ ಚೇಂಜ್ ಮಾಡಿರ್ತಾರೆ. ನಿಮಗೆ ಎರಡರಲ್ಲೂ 2 ಸೆಕೆಂಡ್ಸೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮ್ಗೆ ಚೇಂಜ್ ಮಾಡಿದ್ದಾರೆ. ಏನಂದರೆ 2x³ ಮೈನಸ್ x² ಪ್ಲಸ್ 5x ಪ್ಲಸ್ 3 ಈ 2 ಪ್ರಶ್ನೆಗಳು ನಿಮಗೆ ಮಾಡಲ್ ಪೇಪರಲ್ಲಿ, 2 ಮಾಡಲ್ ಪೇಪರಲ್ಲಿ ಒಂದೊಂದು ಕೊಟ್ಟಿದ್ದಾರೆ. ಸೇಮ್ ಅದನ್ನೇ ಮಾಡ್ತಾ ಇದ್ದೀನಿ ನಿಮ್ಗೆ. ಆಯಿತಾ? ಗ್ಯಾರಂಟಿ ಒಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಇದರಲ್ಲಿ ಏನಪ್ಪ ಚೇಂಜ್ ಮಾಡಿದ್ರೆ ಏನು ಚೇಂಜ್ ಮಾಡ್ತಾರೆ ಅಂದರೆ ಈಕ್ವೇಷನ್ ಅಷ್ಟೇ ಚೇಂಜ್ ಆಗೋದು, ಆಮೇಲೆ ಟೈಮ್ ಚೇಂಜ್ ಆಗುತ್ತೆ. ಅದು ಬಿಟ್ಟರೆ ಇನ್ನೆಲ್ಲ ಸೇಮ್ ಇರ್ತದೆ. ಇದೇ ಪ್ರೊಸೀಜರ್, ಹೇಗಾದ್ರೂ ಲೆಕ್ಕ ಕೊಡಲಿ. ಆಯಿತಾ? ಈ ಥರ ಮಾಡಬೇಕು. ನೋಡಿ, 6 ನಂಬರ್ ಗ್ಯಾರಂಟಿ ಬರುತ್ತೆ, ತುಂಬ ಈಸಿ. ಇದನ್ನು ಮಿಸ್ ಇಲ್ಲದಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯಿತಾ? ಈಗ ಇನ್ನೊಂದು ಲೆಕ್ಕ ಇದೆ, ಅದನ್ನು ಮಾಡಿಬಿಡ್ತೀನಿ. ನೋಡಿ, ನೋಡಿ ಸೇಮ್ ಅದೇ ಕ್ವಶನ್ನು. ಫಸ್ಟ್ ಏನು ಮಾಡಬೇಕು, y ಬರ್ತಾರೆ. y ಈಸ್ ಈಕ್ವಲ್ ಟು 2x³ ಮೈನಸ್ x² ಪ್ಲಸ್ 5x ಪ್ಲಸ್ 3 dy/dx ಕಂಡುಹಿಡಿತಾ ಇದ್ದೀನಿ. ಅಷ್ಟು dy/dx 2x³ ಮೈನಸ್ dy/dx x² ಪ್ಲಸ್ dy/dx
5x ಪ್ಲಸ್ ಡಿ ಬೈ ಡಿ ಎಕ್ಸ್ 3. ನೋಡಿ ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಹಾಕೊಂಡೆ. ಈಗ ನಂಬರ್ ಇದೆ ಅಲ್ವಾ, ನಂಬರ್ ಇದರಲ್ಲೊಂದು ನಂಬರ್ ಇದೆ, ಇದರಲ್ಲೊಂದು ನಂಬರ್ ಇದೆ. ಆ ನಂಬರ್ ಆಚೆ ಇದರಲ್ಲಿ ಏನೂ ಇಲ್ಲ, ನಂಬರ್ ಎಕ್ಸ್ ಇದೆ, ನಂಬರ್ ಇಲ್ಲ, ಅದರಲ್ಲಿ ಒಂದು ಕಾನ್ಸ್ಟೆಂಟ್. ಈಗ ಇಲ್ಲಿ 2ನ ಆಚೆ ಕಡೆ ತಗೊಂಡ್ರೆ 2 ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಇದನ್ನು ಹಂಗೆ ರಿಪೀಟ್ ಮಾಡ್ತೀನಿ, ಯಾವುದು ಆಚೆ ತೆಗೆಯೋದು ಯಾವುದೂ ಇಲ್ಲ. ಇಲ್ಲಿದೆ 5. ನೋಡಿ ಒಂದು ಟರ್ಮಲ್ಲಿ ಇದ್ರೂ ನೀವು ರಿಪೀಟ್ ಮಾಡ್ಕೋಬೇಕು, ಪ್ಲಸ್ ಇದರಲ್ಲಿ ಏನೂ ಇಲ್ಲ. ಇಲ್ಲಿ ಬರೀ 4 ಟರ್ಮಲ್ಲಿ 2 ಟರ್ಮಲ್ಲಿ ಮಾತ್ರ ನಂಬರ್ ಇದೆ, ಇನ್ನೆರಡರಲ್ಲಿ ಇಲ್ಲ. ಅದಕ್ಕೆ ಇನ್ನೆರಡು ಟರ್ಮ್ ನೋಡಿ ಇದರಲ್ಲಿ ಇರಲಿಲ್ಲ, ಎಕ್ಸ್ ಇಂದ ಏನು ನಂಬರು, ಅದಕ್ಕೆ ಹಂಗೆ ಬರೆದಿದ್ದೀನಿ. ಇಲ್ಲೂ ಅಷ್ಟೇ ಬರೀ ಕಾನ್ಸ್ಟೆಂಟ್, ಅದನ್ನು ಹಂಗೆ ಬರೆದಿದ್ದೀನಿ. ಇವೆರಡರಲ್ಲಿ ನಂಬರ್ ಇದೆ ನೋಡಿ, 2 ಇದೆ, 2 ಆಚೆ ತಗದೆ, 5 ಇದೆ, 5 ಹೊರಗಡೆ ತೊಗೊಂಡೆ. ಇವಾಗ 2 ಇದಕ್ಕೆ ಫಾರ್ಮುಲಾ ಹಾಕೋಣ. ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಅಂದರೆ 3x ಟು ದಿ ಪವರ್ 3 ಮೈನಸ್ 1. ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಟು ದಿ ಪವರ್ 2 ಮೈನಸ್ 1. 5 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1 ಅಲ್ವಾ. ಡಿ ಬೈ ಡಿ ಎಕ್ಸ್ 3 ಅಂದರೆ 0. 2 ಇಂಟು 3 6 ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ ಎಕ್ಸ್ ಪ್ಲಸ್ 5 ಇಂಟು 1 ಅಂದರೆ 5. ನೋಡಿ ಇಲ್ಲಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬಂತು. ದಿಸ್ ಈಸ್ ಕಾಲ್ಡ್ ವೆಲಾಸಿಟಿ. ಇದನ್ನು ವೆಲಾಸಿಟಿ ಅಂತ ಕರಿತೀವಿ. ಈಗ ನಮಗೆ ವೆಲಾಸಿಟಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2ನೇ ಕೇಳಿದಾರಲ್ವಾ, ಎಕ್ಸ್ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್. ನೋಡಿ ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ಎಕ್ಸ್ ಇಸ್ ಈಕ್ವಲ್ ಟು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಸೆಕೆಂಡ್ಸ್. ಈಗ ಎಕ್ಸ್ ಜಾಗಕ್ಕೆ 2 ಹಾಕೋದು, 6 ಇಂಟು 2 ಸ್ಕ್ವೇರ್ ಮೈನಸ್ 2 ಇಂಟು 2 ಪ್ಲಸ್ 5 ಈಕ್ವಲ್ಸ್ ಒಂದೇ ಲೈನಲ್ಲಿ ಆನ್ಸರ್ ಬರೀಬೇಕು ನೀವು. ಕ್ಯಾಲ್ಕುಲೇಟರ್ ಇಲ್ಲ ಅಂತ ನಾನು ಕಂಡುಹಿಡಿತಾ ಇದ್ದೀನಿ ಅಷ್ಟೇ. ನೀವು ಇಲ್ಲಿ ಹೆಂಗಿದೆ ಟೈಪ್ ಮಾಡಿ ಈಕ್ವಲ್ಸ್ ಅಂತ ಟೈಪ್ ಮಾಡಿದ್ರೆ ಆನ್ಸರ್ ಬರುತ್ತೆ. ನಾನು 6 ಇಂಟು 4 ಮೈನಸ್ 4 ಆಗುತ್ತೆ, 2 ಇಂಟು 2 ಪ್ಲಸ್ 5. 6 ಇಂಟು 4 ಅಂದರೆ 24 ಮೈನಸ್ 4 ಪ್ಲಸ್ 5. 24 ಮೈನಸ್ 4 ಅಂದರೆ 20 ಪ್ಲಸ್ 5 ಅಂದರೆ 25 ಬರುತ್ತೆ. 25 ಮೀಟರ್ ಪರ್ ಸೆಕೆಂಡ್ ಬರೀಬೇಕು. ಇವೆಲ್ಲ ಏನು ಬರೆಯೋಂಗಿಲ್ಲ, 25 ಮೀಟರ್ ಪರ್ ಸೆಕೆಂಡ್ ಬರೀರಿ. ಹೆಂಗೆ ಬರುತ್ತೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಆಯಿತಾ. ಈಗ ನಾನು ವೆಲಾಸಿಟಿ ಕಂಡುಹಿಡಿದೆ, ಆಕ್ಸಿಲರೇಷನ್ ಕಂಡುಹಿಡಬೇಕು. ನೋಡಿ ಆಕ್ಸಿಲರೇಷನ್ ಕಂಡುಹಿಡಬೇಕಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ವೆಲಾಸಿಟಿಯಿಂದ ಸ್ಟಾರ್ಟ್ ಮಾಡಬೇಕು. ಡಿ ವೈ ಬೈ ಡಿ ಎಕ್ಸಿಂದ ಸ್ಟಾರ್ಟ್ ಮಾಡಬೇಕು. ಎಲ್ಲಿದೆ ಡಿ ವೈ ಬೈ ಡಿ ಎಕ್ಸ್ ನೋಡಿ ಇಲ್ಲಿದೆ. 6x ಸ್ಕ್ವೇರ್ ಮೈನಸ್ 2x ಪ್ಲಸ್ 5. 6x ಸ್ಕ್ವೇರ್ ಮೈನಸ್ 2x ಪ್ಲಸ್ 5. ಇದನ್ನು ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇನ್ನೊಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಾವು ಇದನ್ನು ಹಿಂಗೆ ಬರೀತೀವಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ದಿಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕು, ಡಿ ಬೈ ಡಿ ಎಕ್ಸ್ ಹಾಕೋಬೇಕು. ಡಿ ಬೈ ಡಿ ಎಕ್ಸ್ 6x ಸ್ಕ್ವೇರ್ ಮೈನಸ್ ಡಿ ಬೈ ಡಿ ಎಕ್ಸ್ 2x ಪ್ಲಸ್ ಡಿ ಬೈ ಡಿ ಎಕ್ಸ್ 5. ಈಗ ನಂಬರ್ಗಳಿದೆ, ಎರಡರಲ್ಲಿ ನಂಬರ್ ಇದೆ, ನಂಬರ್ ಎಕ್ಸ್ ಇದೆ, ನಂಬರ್ ಇದೆ, ಆಚೆ ತೆಗೆಯೋಣ. 6 ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಡಿ ಬೈ ಡಿ ಎಕ್ಸ್ ಎಕ್ಸ್. ಇದನ್ನು ಹಂಗೆ ರಿಪೀಟ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋಣ. 6 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಟು ದಿ ಪವರ್ 2 ಮೈನಸ್ 1 ಮೈನಸ್ 2 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ 1. ಡಿ ಬೈ ಡಿ ಎಕ್ಸ್ ನಂಬರ್ ಇದೆ, 0 ಕಾನ್ಸ್ಟೆಂಟ್ ಅಲ್ವಾ, ಡಿ ಬೈ ಡಿ ಎಕ್ಸ್ ಕಾನ್ಸ್ಟೆಂಟ್ ಅಂದರೆ 0. 6 ಇಂಟು 2 ಅಂದರೆ 12. ಎಕ್ಸ್ ಟು ದಿ ಪವರ್ 1 ಬರುತ್ತೆ, 1 ಬರೆದ್ರೆ ಬರಿಬೋದು, ಇಲ್ಲ ಅಂದಿಲ್ಲ. ಏನು ಬರೆಯೋಕ್ಕೆ ಹೋಗ್ಬಿಡಿ, ಎಕ್ಸ್ ಟು ದಿ ಪವರ್ 1 ಬಂದರೆ ಬರೀ ಎಕ್ಸ್ ಅಂತ ಬರೀರಿ. ಈಗ ನೋಡಿ ಇಲ್ಲಿ ಬಂತು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್. ಇದನ್ನು ಆಕ್ಸಲರೇಷನ್ ಅಂತ ಕರೀತಾರೆ. ಈಗ ನಮಗೆ ಆಕ್ಸಲರೇಷನ್ದು ಈಕ್ವೇಷನ್ ಸಿಕ್ಕಿದೆ, ಬಟ್ ಎಕ್ಸ್ ಈಕ್ವಲ್ ಟು 2ನಲ್ಲಿ ಕಂಡುಹಿಡಿಬೇಕು. ಏನಿಲ್ಲ ಕಂಡುಹಿಡಿಬೇಕು ಅಂತಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಒಂದು ಲೈನ್ ಈ ಥರ ಹಾಕಿ, ಎಕ್ಸ್ ಈಕ್ವಲ್ ಟು 2. ಅದು ಬೇರೆ ನಂಬರ್ ಇದ್ದರೆ ಅದು ಹಾಕಬೇಕು. ಇಲ್ಲಿ ಎರಡರಲ್ಲೂ 2 ಇತ್ತು, ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ. 12 ಇಂಟು 2 ಮೈನಸ್ 2. 12 ಇಂಟು 2 ಅಂದರೆ 24 ಮೈನಸ್ 2 22 ಬರುತ್ತೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡಿ ಈ ಥರ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನು ಇದರಲ್ಲಿ ಚೇಂಜ್ ಅಂದರೆ ಏನಪ್ಪ ಅಂದರೆ ಬರೀ ಇಲ್ಲಿ ಈಕ್ವೇಷನಲ್ಲಿ ಒಂದು ನಂಬರ್ಗಳಷ್ಟೇ ಚೇಂಜ್ ಮಾಡಿರ್ತಾರೆ, ಪ್ಲಸ್ ಮೈನಸ್ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ಟರೆ ಇದೇ ಥರ 4 ಟರ್ಮ್ ಇರೋ ಪ್ರಾಬ್ಲಮ್ಮೇ ನಿಮಗೆ ಕೊಡೋದು. ಎಕ್ಸು ಚೇಂಜ್ ಮಾಡಿರ್ತಾರೆ, 1 ಸೆಕೆಂಡು 2 ಸೆಕೆಂಡ್ಸ್ ಮಾಡಿರ್ತಾರೆ. ಅದು ಬಿಟ್ಟರೆ ನೋಡಿ ಈ ಥರ ಲೆಕ್ಕ 100% ಒಂದು ಇದ್ದೇ ಇರ್ತದೆ. ನೀವು 6 ನಂಬರು ಗ್ಯಾರಂಟಿ ತೊಗೋಬೋದು, ಆಯಿತಾ. ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ
ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್